ಗುಮ್ಮಟ ನಗರಿ ಎಂದು ಪ್ರಸಿದ್ಧಿ ಪಡೆದ ವಿಜಯಪುರ ಜಿಲ್ಲೆಯ ಪುರಾತನವಾದ ದೇವಸ್ಥಾನಕ್ಕೆ ಬಂದಿದ್ದೇನೆ. ಈ ದೇವಸ್ಥಾನದ ಹೆಸರು ಶ್ರೀ ಗವಿ ಈಶ್ವರಲಿಂಗ ದೇವಸ್ಥಾನ. ಈ ದೇವಸ್ಥಾನ ನೋಡಲು ಚಿಕ್ಕದಾದರೂ ಹಲವಾರು ರಹಸ್ಯಗಳನ್ನು ತನ್ನಲ್ಲಿ ಒಳಗೊಂಡಿದೆ. ಈ ದೇವಸ್ಥಾನವು 11-12ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಈ ದೇವಾಲಯದ ಒಂದು ವಿಶೇಷತೆ ಏನಂದರೆ ಇಲ್ಲಿ ಶಿವಲಿಂಗ ಐತಿ, ಅದು ಕೆಳಗೆ ನೆಲಮಾಳಿಗೆ ಒಳಗೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. 11-12ನೇ ಶತಮಾನ ಒಳಗೆ ಕಲ್ಯಾಣಿ ಚಾಲುಕ್ಯರು ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ದೇವಸ್ಥಾನ ಒಳಗೆ ದ್ರಾವಿಡ ಶೈಲಿ ಒಳಗಿದು ಶೈಲಿ ಐತಿ. ನೆಕ್ಸ್ಟ್ ಅದು ಶಿವಲಿಂಗವನ್ನು ಕೆಳಗೆ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ರೆ ಅಂದ್ರೆ ಆಗಿನ ಕಾಲ ಒಳಗೆ ಅನ್ಯರ ದಾಳಿನ ತಪ್ಪಿಸ್ಕೋಸ್ಕರ ಅದನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಕಲ್ಯಾಣಿ ಚಾಲುಕ್ಯರು ಈ ದೇವಸ್ಥಾನ ಒಳಗೆ ಶಿವಲಿಂಗವನ್ನು ಇಲ್ಲೇ ಪ್ರತಿಷ್ಠಾಪನೆ ಮಾಡ್ಯಾರ ನೆಲಮಾಳಿಗೆ ಒಳಗೆ. ಇಲ್ಲಿ ಹೋಗ್ಬೇಕಂದ್ರೆ ಯಾವುದೇ ಥರ ಮೆಟ್ಟಿಲುಗಳಿಲ್ಲ. ಇಲ್ಲಿ ಜಿಗ್ಜಾಗ್ ಶೇಪ್ ಒಳಗೆ ಕಿಂಡಿಗಳನ್ನು ಮಾಡ್ಯಾರ. ಅದ್ರ ಮೂಲಕ ನಾವು ಇಲ್ಲಿ ಒಳಗೆ ಹೋಗ್ಬೋದು. ಇದಕ್ಕೆ ಪ್ರದಕ್ಷಿಣೆ ಪಥ ಅಂತಾರ. ಇಲ್ಲಿಂದ ನಾವು ಗರ್ಭಗುಡಿ ಒಳಗೆ ಹೋಗ್ಬೋದು. ನೆಕ್ಸ್ಟ್ ಇದು ನಂದಿ, ಶಿವಂದು ವಾಹನ. ಎಲ್ಲ ಶಿವಂದು ಗುಡಿ ದೇವಸ್ಥಾನ ಮುಂದೆ ನಂದಿ ಇಟ್ಟಿರ್ತಾರ. ಇದು ದೇವಸ್ಥಾನ ಇರುವ ಸ್ಥಳ. ಇದನ್ನ ಕಲ್ಯಾಣಿ ಚಾಲುಕ್ಯರ ಕಾಲದ ಶಿವಲಿಂಗ ಅಂತಂದು ಹೇಗೆ ಹೇಳ್ತೇವಂದ್ರ, ಕಲ್ಯಾಣಿ ಚಾಲುಕ್ಯರು ತಮ್ಮ ಕಾಲೊಳಗ ಏನೇ ಶಿವಲಿಂಗನ್ನು ಕೆತ್ತನೆ ಮಾಡ್ಬೇಕಂದ್ರೆ ಅವ್ರು ರೌಂಡ್ ಶೇಪ್ ಒಳಗೆ ಮಾಡ್ತಿದ್ರು. ಅದಕ್ಕೆ ಈ ಶಿವಲಿಂಗ ರೌಂಡ್ ಶೇಪ್ ಒಳಗೈತಿ. ನೆಕ್ಸ್ಟ್ ಏನ್ ನೋಡತ್ತೇವಲ್ಲ, ಇದು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ. ಆಗಿನ ಟೈಮ್ ಒಳಗೆ ಕಲ್ಯಾಣಿ ಚಾಲುಕ್ಯರು ಈ ತರ ಕೆತ್ತನೆ ಮಾಡ್ತಿದ್ರು. ಎಸ್ಪೆಷಲಿ ಅವರು ಚೌಕಾಕಾರದ ಕಂಬಗಳನ್ನು ಆಮೇಲೆ ರೌಂಡ್ ಆಕಾರದ ಏನೇ ಪ್ರತಿಮೆಗಳನ್ನು ಮಾಡ್ಬೇಕಂದ್ರೆ ಅವನ್ನ ರೌಂಡ್ ಆಗಿ ಕೆತ್ತನೆ ಮಾಡ್ತಾರೆ. ಈ ಕಂಬಗಳನ್ನು ನೋಡ್ಬೋದು ನಾವು, ಚೌಕಾಕಾರ ಒಳಗ ಅದಾವ. ಟೈಮ್ ಒಳಗ ಲೈಟ್ ಇರ್ತಿತ್ತಿರಲಿಲ್ಲ, ಅದಕ್ಕೆ ಇವು ಕಮಾನುಗಳು ಮಾಡ್ಯಾರ. ಈ ಕಮಾನುಗಳಲ್ಲಿ ದೀಪಗಳನ್ನ ಅವಾಗ ಹಚ್ತಾ ಇದ್ರು. ನೋಡ್ತಾ ಇರಬಹುದು ನೀರು ಬರ್ತಿರೋ ಸ್ಥಳ. ಇಲ್ಲಿ ನೀರು ಎಲ್ಲಿಂದ ಬರುತ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ಜರಿಗಳದ, ಅದ್ರ ಮೂಲಕ ಇಲ್ಲಿ ನೀರು ಬರ್ತೈತಿ. ನೆಕ್ಸ್ಟ್ ಪ್ರತಿ ವರ್ಷ ಶಿವರಾತ್ರಿ ದಿನ ಹಿಂದಿನ ದಿನ ನೀರು ಫುಲ್ ಜಲಾವೃತ ಆಗಿರ್ತೈತಿ. ನೆಕ್ಸ್ಟ್ ನೀವು ಎಷ್ಟೇ ನೀರನ್ನು ತೆಗಿದ್ರೂ 1 ಗಂಟೆ ಒಳಗೆ ನೀರು ಮತ್ತು ದೇವಸ್ಥಾನ ಸಂಪೂರ್ಣ ನೀರಿನಿಂದ ಆವೃತ ಆಗ್ತೈತಿ. ಮಳೆಗಾಲ ಬಂದ ಟೈಮ್ ಒಳಗೆ ಇಲ್ಲಿ ಜಾಸ್ತಿ ನೀರೆಲ್ಲ ಬಂದುಬಿಟ್ಟು ದೇವಸ್ಥಾನ ಎಲ್ಲ ಜಲಾವೃತ ಆಗಿ ನೀರು ಹೊರಗಡೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ವಿಜಯಪುರಕ್ಕೆ ಬರಗಾಲ ನಾಡು ಅಂದ್ರೂ ಇಲ್ಲಿ 12 ತಿಂಗಳು ನೀರು ಹರಿತಿರ್ತೈತಿ. ಈ ಶಿವಲಿಂಗ ಐತಲ್ಲ, ಕೆಳಗಲ್ಲಿ ಗವಿ ಒಳಗೆ ಲಿಂಗ ಐತಲ್ಲ, ಅದ್ರ ಸ್ಟ್ರೇಟ್ ಇದನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಈ ಪ್ರತಿಷ್ಠಾಪನೆ ಮಾಡೋಕ್ಕೆ ಕಾರಣ ಏನಂದ್ರೆ, ಡೈಲಿ ಅಲ್ಲಿ ಗವಿ ಒಳಗೆ ಯಾರೂ ಹೋಗೋಕ್ಕಾಗಲ್ಲ, ದಿನನಿತ್ಯ ಪೂಜೆ ಸಲ್ಲಿಸೋಕ್ಕಾಗಲ್ಲ. ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಈ ಲಿಂಗ 150 ವರ್ಷ ಹಳೆಯದು. ನಾಕಲೋಕೈಕಏಕ ಆಳ್ವದೈವ ಬಾಂಧವಂ ಖಂಡ ಖಂಡ ದಂಡ ಪಾಣಿ ವೀರಭದ್ರ ಕೇಶವಂ ನಿತ್ಯಹೀನ ಕೀಚಕೂಟ ಗರ್ವಭಂಗ ತಾಂಡವ. ಆಗಿನ ಕಾಲದೊಳಗೆ ಕಲ್ಯಾಣಿ ಚಾಲುಕ್ಯರು ಈ ದೇವಸ್ಥಾನ ಹೇಗೆ ನಿರ್ಮಾಣ ಮಾಡಿದ್ರಲ್ಲ, ಯಾವ ತಂತ್ರಜ್ಞಾನ ಯೂಸ್ ಮಾಡಿದ್ರು ಮತ್ತು ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ಯಾರಲ್ಲ, ಈಗಿನ ತಂತ್ರಜ್ಞಾನ ಅಷ್ಟು ಮುಂದುವರೆದ್ರು ಆ ಥರದ ವಾಸ್ತುಶಿಲ್ಪನ ಈಗಲೂ ಮಾಡೋಕ್ಕಾಗತ್ತಿಲ್ಲ. ಯಾವ ಇಂಜಿನಿಯರ್ ಕಡೆಯಿಂದ ಸಾಧ್ಯ ಆಗತ್ತಿಲ್ಲ. ನೆಕ್ಸ್ಟ್ ಇದೊಂದು ದೇವಾಲಯ ಐತಲ್ಲ, ಇದು ವಿಜ್ಞಾನಿಕ ಸವಾಲಾಗಿತ್ತು.